ನನ್ನ ಕರ್ತವ್ಯವನ್ನೇ ತೆಗೆದುಕೊಂಡಿದ್ದೇನೆ. ಈ ಪ್ರಕರಣದಲ್ಲಿ ನನ್ನ ಭಿನ್ನವನ್ನು ಗಮನಿಸಬೇಕೆಂಬ ಹಾಗೆ ಸನ್ನಿಧಾನದಲ್ಲಿ ಬದಲಾಯಿಸುವ ಕಾರ್ಯಕ್ರಮ ಹಾಗೆ ಹೋದಂತಹ ಕಾರಣವಾಗಲಿ, ನಡೆಯತಕ್ಕಂತಹ ವರ್ತಮಾನದಲ್ಲಿ ಆಗಲಿ, ಒಳಗೆ ಬರುವಂತಹ ಭವಿಷ್ಯದಲ್ಲಿ ಆಗಲಿ, ನಿನ್ನಂತಹ ಒಬ್ಬ ಮಹಾಸಾಧಕರನ್ನು ಈ ಪ್ರಪಂಚ ದರ್ಶಿಸುವುದಕ್ಕೆ ಕ್ರಮ ಹೇಳು. ತಾನು ಶಾಸ್ತ್ರವನ್ನು ಉತ್ತರಿಸಬೇಕೆಂಬ ಉದ್ದೇಶದಿಂದ ಹರಕೆಯನ್ನು ಹೊತ್ತಂತಹ ಧನುದೇವಿ ನವಪ್ರಭರಲ್ಲಿ ಪ್ರಾಪ್ತ ಶತ್ರು ಪ್ರತಾಪ ಸಂಸರ್ಗದಿಂದ ಉತ್ತರತ್ತಾರಿಯನ್ನು ಮಗನಾಗಿ ಬಿಟ್ಟಿದ್ದಾಳೆ. ಅವರದಾದಂತಹ ಬಯಕೆ ಈಡೇರಿಸಬೇಕೆಂಬ ಉದ್ದೇಶದಿಂದ ನೀನು ಪ್ರವೃತ್ತನಾದೆ, ಸಾಧಕನಾದೆ. ದೂರ ಕಾಂತಾರವನ್ನು ಪ್ರವೇಶ ಮಾಡಿ ಇಂದ್ರನಿಗೆ ಹಮರನಿಗೆ ಹೆಗಲ ಮೂಲಕವಾಗಿ ವಿರುದ್ಧವನ್ನು ವೀಕ್ಷಿಸಿಕೊಂಡು ಅಮೋಘವಾದಂತಹ ವರಬಲವನ್ನು ಹೊಂದಂತಹ ಜೀವಂತ ನಿತ್ಯ ಪಡೆದಂತಹ ವರಬಲವನ್ನು ಶಾಸ್ತ್ರಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವ ಏಳಿಗೆಯಾಗಿ ನಡೆಸುವಂತಹ ಆದರ್ಶ ವ್ಯಕ್ತಿತ್ವಗಳವ. ಆ ಕಾಲಕ್ಕೆ ನಿನಗೆ ಸಮಷ್ಟಿದ್ದರೆ ಇತ್ತು ಪ್ರಭು. ನನ್ನ ಬದುಕೆ ದಾನವರಿಗಾಗಿ ಹೇಳುವುದು ನೀನು ವ್ಯಕ್ತಿಚಿತ್ರವನ್ನು ಯಾವತ್ತೂ ಮಾಡುವನಲ್ಲ. ಸಾವಿರ ವರ್ಷಗಳ ದೀರ್ಘ ಜೀವನವನ್ನು ಶ್ರಮಿಸಿದಂತಹ ಈ ಕಾಲಕ್ಕೆ ಸ್ವಾಭಿಮಾನವಾದ ಪ್ರಭು ನಿನಗೆ ಕಾಮಿನಿಯ ಬಯಕೆ, ಕಾಮನ ಮರಣಕ್ಕೆ ತರುವನ್ನು ನೀಡಿ ಕಾಮಿನಿಯ ಬಯಕೆಯನ್ನು ಮುಂದುವರಿತಾ ಇದೆಯಲ್ಲ, ಅಂತಹ ಬಯಕೆ ಈ ಪ್ರತ್ಯಕ್ಷವಾಗಿ ಹೆಣ್ಣುಗಳನ್ನು ನೋಡಿ ಅವಳ ಲಾವಣ್ಯಗಳಿಗೆ ಮನಸ್ಸೊತ್ತು ಅವಳು ಬೇಕು ಅಂತ ಬಯಸಿದ ಅಪರಾಧವೇನುವಲ್ಲ. ಆದರೆ ನೀವು ಬಯಸುತ್ತಿರುವುದು ಯಾವತ್ತೂ ಈಗ ನೀನು ನೋಡಬೇಕಂತ ಹೆಣ್ಣು ಬಯಸ್ತಾ ಇದ್ದ. ನೋಡದೇ ಇರುವ ಹೆಣ್ಣನ್ನು ಬಯಸಿಬಿಟ್ಟೆ ಪ್ರಭು. ಚಂಡ ಮುಂಡರ ಹೇಳಿಕೆಗಳನ್ನೇ ಕೇಳಿಸಿಕೊಂಡ ಕಾರ್ಯವು ಅವಳ ಕುರಿತಾಗಿ ಮೋಹಪರವಶರಾಗಿವೆ. ದೂರದ ಕಡಪಾಲನ್ನು ತಾನಾಡಿ ನಿನ್ನ ಮನವನ್ನು ಸೇರಿ ಮನವನ್ನು ವರ್ತಿಸುವುದಕ್ಕೆ ತೊಡಗಿದ್ದಾಳೆ. ಆದ್ದರಿಂದ ನಾವು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು. ಅವಳು ಹೇಗೆ ಒದಗಿ ಬರುವುದಲ್ಲ, ಅವಳು ಪರವನಿಕೆ ಆಗಿರಬೇಕು. ಆದ್ದರಿಂದ ನಾವು ಜಾಗೃತರಾಗೋಣ ಪ್ರಭು. ಜಾಗೃತ ಅವಳು ಯಾರೇ ಆಗಲಿ ನನ್ನಲ್ಲಿ ಪರಾಕ್ರಮ ಬಂದಿದ್ದಾರೆ ಪ್ರಭು.